ಸಂತ ಪ್ರಧಾನಿಯಾಗಿ ನಿಮಗೆ ಸಿಕ್ಕಿದ್ದಾರೆ. 560 ವರ್ಷಗಳ ಕಾಲ ಕಣ್ಮರೆಯಾದ ರಾಮನನ್ನ ಹಿಡಿದು ಜನರು ಸ್ಥಾಪನೆ ಮಾಡ್ತಿದ್ದಾರೆ. ನಾವೆಲ್ಲರೂ ಭಾರತೀಯರು ಹೃದಯದಿಂದ ಆ ಶ್ರೀರಾಮನನ್ನ ಮಾಡ್ಕೋಬೇಕು. ನಿಮ್ಮನ್ನ ಆಳದಂತ ಮಹಾಪುರುಷ ಆತನ್ನ ಮುಚ್ಚಿಟ್ಟಿದ್ರು, ಕಟ್ಟಿಟ್ಟಿದ್ರು, ಬಹಳ ಅಧೋಗತಿಯನ್ನು ಇಟ್ಟಿದ್ರು. ಇವತ್ತು ಅವನು ಕೆಚ್ಚಡೆಯಿಂದ ಎದ್ದು ಬರ್ತಾ ಇದ್ದಾನೆ. ನಿಮ್ಮ ಎಲ್ಲರಿಗೂ ಮಧ್ಯ ಬಾಳ್ಬೇಕು ಅಂತ ಬರ್ತಿದ್ದಾನೆ ಅಂತ ಕೆಲಸ ನನ್ನ ಪ್ರಧಾನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಅವರು ಮಾಡಿದ್ದಾರೆ. ಎಷ್ಟೆಲ್ಲ ಅಭಿಮಾನ ಮಾಡುದು, ಅಡಕ ಮಾಡುದು, ಇನ್ನೂ ಮಾಡ್ತಾರೆ. ಯಾಕೆಂದ್ರೆ ಅದನ್ನ ಮಾತು ನಾನು ಮರ್ತಿದ್ದೆ. ಅದು ಬಹಳ ದೊಡ್ಡ ಘೋರ. ಇವತ್ತು ಅಂತ ಒಂದು ದೊಡ್ಡ ಸನಾತನ ಧರ್ಮವನ್ನ ಪುನರುದ್ಧಾರ ಮಾಡುವಂತ ಮಹನೀಯರು ಬಂದಾಗ ಅವನೆಂತ ಶತ್ರುವಾದರೂ ಸರಿ ಎದ್ದು ನಿಂತು ಚಪ್ಪಾಳೆ ಹೊಡಬೇಕು. ಆಗ ಮಾತ್ರ ಅದಕ್ಕೆ ಒಂದು ಅರ್ಥ ಆಗುತ್ತೆ. ನೀವೆಲ್ಲರೂ ಒಂದು ಆದೇಶ ಮಾಡಿದ್ದಾರೆ, ಪ್ರೀತಿಯಿಂದ ಆದೇಶ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ದೇವಸ್ಥಾನ ಸಣ್ಣದು ದೊಡ್ಡದು ಇಂಥ ಮಠವೋ ಕ್ಲೀನ್ ಮಾಡೋದು, ತೊಳೆಯೋದು, ಇನ್ನೊಂದು ಮಾಡಿ ಸೇವೆ ಮಾಡ್ತಾ ಇರಿ. ರಾಮ ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಮನೆಗೆ ಹೋಗಿ ಆ ಕೆಲಸವನ್ನು ಮಾಡಿ ಯಾರು ಮರಿಬೇಡಿ. 22ನೇ ತಾರೀಕು ನಿಮ್ಮ ಮನೆ ಮುಂದೆ ಎಲ್ಲ ರಂಗಲೆಗಳನ್ನ ಹಾಕಿ ದೀಪವನ್ನು ಬೆಳಗಿ ಉತ್ತರದ ಕಡೆ ಕೈ ಮಾಡಿ ಮುಖ ಮಾಡಿ ನಾವಿದ್ದೇವೆ ಅನ್ನೋದ್ರಿಂದ ನೀವೆಲ್ಲ ನಿಲ್ಲಬೇಕು ಅನ್ನೋ ಒಂದು ಪ್ರಾರ್ಥನೆ ಇದೆ. ಆ ಸಂದೇಶವನ್ನು ಮಾಡ್ತಿದ್ದೆ. ಕ್ಷಮೆ ಇರಲಿ, ಅದನ್ನು ಹೇಳಿದ್ದೀನಿ. ಅದನ್ನು ಪಾಲಿಸಿ ಅಂತ ಹೇಳಿ ನಾನು ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.